ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಕ್ರೋಶಾದಲ್ಲಿ ಚಿಕ್ಕ ಮಕ್ಕಳು ಹಾಕುವ ಟೋಪಿ ಹೇಗೆ ಮಾಡೋದಂತ ಹೇಳಿಕೊಡ್ತೀನಿ. ಅಂದರೆ ಬೇಬಿ ಬಾನೆಟ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಅದಕ್ಕೆ ಮೊದಲು ಈ ಥರ ಸ್ಲಿಪ್ ನಾಟ್ ಹಾಕಬೇಕು, ಒಂದು ಗಂಟು ಹಾಕಬೇಕು. ಮತ್ತು 29 ಚೈನ್ಸ್ ಮಾಡಬೇಕು. 29 ಚೈನ್ಸ್. 1 2 3 4 5. ಈಗ ನಾನು 29 ಚೈನ್ಸ್ ಕಂಪ್ಲೀಟ್ ಆಯಿತು. 29 ಚೈನ್ಸ್. ಈಗ ಹುಕ್ಕಿಂದ 4ನೇ ಚೈನಿಗೆ 1 2 3 4, ಈ 4th ಚೈನಿಗೆ ಒಂದು ಡಬಲ್ ಕ್ರೋಶೆ ಹಾಕಬೇಕು. 1 2 3 4 ಈ ಥರ. ಹೀಗೆ ಮಾಡಿ ಈ ನಾವು ಮೊದಲು ಬಿಟ್ಟ 3 ಚೈನ್ ಇದೆಯಲ್ವ, ಅದು ಒಂದು ಸ್ಟಿಚ್ ಅಂತ ನಾವು ಕೌಂಟ್ ಮಾಡಬೇಕು. ಈಗ ಒಂದು ಡಬಲ್ ಕ್ರೋಶೆ ಆಯಿತು. ಈಗ ಹಾಗೆ ಈ ಉಳಿದ 24 ಚೈನ್ಸಲ್ಲಿ ಉಳಿದ ಎಲ್ಲ ಚೈನ್ಗಳಲ್ಲೂ ನಾವು ಈ ಥರ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಪುನಃ ತೋರಿಸ್ತೇನೆ. ನೆಕ್ಸ್ಟ್ ಚೈನಲ್ಲಿ ಈ ಥರ ಮಾಡಿ ಮೂರು ಡಬಲ್ ಕ್ರೋಶೆ ಆಯಿತು. ಈಗ ನೆಕ್ಸ್ಟ್ ಈ ಥರ ಕಂಪ್ಲೀಟ್ ಎಲ್ಲ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಈಗ ನೋಡಿ, ನಾನು ಕೊನೆಯ 2 ಚೈನ್ ಬಾಕಿ ಇದೆ, ಅದರಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇದು ಟೋಟಲ್ 27 ಸ್ಟಿಚ್ ಇರಬೇಕು. 27 ಸ್ಟಿಚಸ್ ಟೋಟಲ್ ಫಸ್ಟ್ ರೋ ಅಲ್ಲಿ. ಇದು 1 2 1 2 3 4 5 6 7 8 9 10 25 26 27 27 ಸ್ಟಿಚಸ್ ಇರಬೇಕು. ಕೊನೆಯಲ್ಲಿ 2 ಚೈನ್ ಹಾಕಬೇಕು. 27ನೇ ಸ್ಟಿಚ್ಚಲ್ಲಿ 2 ಚೈನ್ ಹಾಕಿ ಮತ್ತು ಇದನ್ನು ತಿರುಗಿಸಬೇಕು. ಹೀಗೆ ತಿರುಗಿಸಿ ಪುನಃ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಇದರಲ್ಲಿ ಇದೊಂದು ಸ್ಟಿಚ್ ಬರ್ತದೆ. ಈ ಸ್ಟಿಚ್ಚಲ್ಲಿ ಪುನಃ ಒಂದು ಡಬಲ್ ಕ್ರೋಶೆ ಹಾಕಬೇಕು. ಎರಡು ಸ್ಟಿಚ್ ಆಯಿತು. ಅದೇ ಥರ ಕಂಟಿನ್ಯೂಸ್ ಈ ಉಳಿದ ಎಲ್ಲ ಸ್ಟಿಚ್ಗಳಲ್ಲಿ ಮೇಲೆ ಹೀಗೆ ಇದೆ ಅಲ್ವಾ, ಅದರಲ್ಲೆಲ್ಲ ಮೇಲಿನ ಈ ಚೈನಲ್ಲಿ ಎಲ್ಲ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ನಾನು ಕೊನೆಗೆ ತೋರಿಸ್ತೇನೆ. ಈಗ 2ನೇ ಸಾಲಿನ ಕೊನೆಯ ಹಂತಕ್ಕೆ ಬಂದಿದ್ದೇವೆ ನೋಡಿ. ಈಗ ನಾವು ಲಾಸ್ಟ್ 2 ಚೈನ್ ಹಾಕ್ತೀವಲ್ಲ, ಪ್ರತಿಯೊಂದು ಸಾಲಿನ ಕೊನೆಗೆ 2 ಚೈನ್ ಹಾಕ್ತೀವಿ. ಅದರ ಮೇಲೆ ನಮ್ಮ ಕೊನೆಯ ಅಂದರೆ 27ನೇ ಸ್ಟಿಚ್ ಬರುತ್ತೆ.
ಇದು ಟೋಟಲ್ 27 ಸ್ಟಿಚ್ ಇರಬೇಕು. ಪ್ರತಿಯೊಂದು ಸಾಲಲ್ಲಿ 27 ಸ್ಟಿಚ್ ಇರಬೇಕು. ಇಂಥದ್ದು 29 ರೋ ಮಾಡಬೇಕು. ನಾವು 29 ಸಾಲುಗಳನ್ನು ಮಾಡಬೇಕು. ಪ್ರತಿಯೊಂದು ಸಾಲಿನ ಕೊನೆಯಲ್ಲಿ 2 ಚೈನ್ ಮಾಡಿ, ಈ ಥರ 2 ಚೈನ್ ಮಾಡಿ ಹೀಗೆ ತಿರುಗಿಸಬೇಕು. ಮತ್ತು 3ನೇ ಸಾಲು ಶುರು ಮಾಡಬೇಕು. ಕೊನೆಗೆ 27 ಸ್ಟಿಚ್ ಬರಬೇಕು. ಇಲ್ಲಿ 2 ಚೈನ್ ಹಾಕಿ ತಿರುಗಿಸಬೇಕು. ತಿರುಗಿಸಿ 3ನೇ ಸಾಲು, ಇದು 4ನೇ ಸಾಲು ಶುರು ಮಾಡಬೇಕು. ಈ ಥರ 29 ಸಾಲು ಮಾಡಬೇಕು. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ನಾನು ಬೇರೆ ಒಂದು ಕಲರ್ ಊಲಲ್ಲಿ 29 ಸಾಲು ಮಾಡಿದ್ದೇನೆ, ಅದು ತೋರಿಸ್ತೇನೆ ನಿಮಗೆ. ನೋಡಿ, ಈ ಥರ 29 ಸಾಲು ಆಗಿದೆ. ಈಗ ಇದು ನಾವು ಇಲ್ಲಿಂದ ಶುರು ಮಾಡಿದ್ದು, ಈ ದಾರ ಕಾಣ್ತದಲ್ವ, ಇಲ್ಲಿಂದ ಶುರು ಮಾಡಿದ್ದು. ಇದು ಲೆಫ್ಟ್ ಭಾಗದಲ್ಲಿದ್ದರೆ, ಅಂದರೆ ಬದಿಯಲ್ಲಿದ್ದರೆ ಇದು ಒಳ್ಳೆ ಭಾಗ, ಕರೆಕ್ಟ್ ಭಾಗ. ಅಂದರೆ ಈ ಥರ ಇದ್ದರೆ ಇದು ರಾಂಗ್ ಸೈಡ್ ಅಂತ. ಆದ ಕಾರಣ ಇದು ಈಗ ಒಳ್ಳೆ ಭಾಗ, ರೈಟ್ ಸೈಡು ಅಂದರೆ ಒಳ್ಳೆ ಭಾಗ. ಇದನ್ನು ನಾವು ಹೀಗೆ ಮಡಚಬೇಕು. ಮಡಚಿ ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕಬೇಕು. ತೋರಿಸ್ತೇನೆ. ಇದು 29ನೇ ಸಾಲಿನ ಕೊನೆಯದು. ಇಲ್ಲಿಂದ ನಾವು ಮಡಿಚ್ತೇವಲ್ಲ, ಮಡಚಿ ಇಲ್ಲಿ ಈ ಹೋಲಲ್ಲಿ ಸ್ಲಿಪ್ ಸ್ಟಿಚ್ ಹಾಕಬೇಕು. ಹಾಗೆ ಇದು ಕಂಪ್ಲೀಟ್ ಇಲ್ಲಿ ತನಕ ಸ್ಲಿಪ್ ಸ್ಟಿಚ್ ಹಾಕ್ತಾ ಹೋಗಬೇಕು. ನಾವು ಈ ಡಬಲ್ ಕ್ರೋಶೆ ರೋ ಮಾಡಿದ್ದೇವಲ್ಲ, ಅದರ ಕೊನೆಯಲ್ಲಿ ಈ ಥರ ಹೋಲ್ ಇದೆ ಅಲ್ವಾ, ಈ ಹೋಲಿಂದ ಇಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕಬೇಕು. ಇದನ್ನು ಅದರೊಟ್ಟಿಗೆ ಹಿಡಿದು ಅದನ್ನು ಹೈಡ್ ಮಾಡಬೇಕು. ಅದು ಕಾಣದ ಹಾಗೆ ನಾವು ಅದರ ಮೇಲೆ ಸ್ಟಿಚ್ ಮಾಡಬೇಕು. ಇನ್ನೊಂದು ಇಲ್ಲಿ ತನಕ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿಂಟ್ ಮಾಡಬೇಕು. ನೋಡಿ, ನಾನು ಕಂಪ್ಲೀಟು ಇಲ್ಲಿ ಜಾಯಿಂಟ್ ಮಾಡಿದ್ದೀನಿ. ಇದನ್ನೀಗ ಉಲ್ಟಾ ಮಾಡಬೇಕು. ಇದು ಸಮಭಾಗ, ಇದು ಈ ಥರ ಹಿಂಭಾಗ ಬರ್ತದೆ. ಹೀಗೆ ಬರ್ತದೆ ಟೋಪಿ. ಇನ್ನು ಈ ಎರಡೂ ಸೈಡಲ್ಲಿ ನಾವು ಲಾಡಿ ಕಟ್ಟಬೇಕು, ಸ್ಟ್ರೇಪ್ ಥರ ಮಾಡಬೇಕು. ಅದಕ್ಕೆ ಈ ತುದಿಯಿಂದ ದಾರವನ್ನು ಎಳೆದು 42 ಚೈನ್ ಮಾಡಬೇಕು. ಇದು ಸೇರಿಸಿ ಮಾಡ್ತೇನೆ ನಾನು. 1 2 3 4 5 6
41, 42 ಈ ಥರ 42 ಚೈನ್ಸ್ ಮಾಡಿ ಇದರದೊಂದು ಸ್ಟ್ರ್ಯಾಪ್ ಮಾಡಬೇಕು, ಅಂದರೆ ಲಾಡಿ ಮಾಡಬೇಕು ಕಟ್ಟಲಿಕ್ಕೆ. ಎರಡು ಸೈಡಲ್ಲಿ ಮಾಡಬೇಕದು. ಪುನಃ 42 ಸ್ಟಿಚ್ ಆದಮೇಲೆ ಸ್ಲಿಪ್ ಸ್ಟಿಚ್ ಹಾಕಬೇಕು ಪ್ರತಿಯೊಂದು ಚೈನಲ್ಲಿ ಈ ಥರ. ಸ್ವಲ್ಪ ದಪ್ಪ ಬರಲಿಕ್ಕೋಸ್ಕರ 1, 2, 3, 4 ಈ ಥರ ಸ್ಲಿಪ್ ಸ್ಟಿಚ್ ಹಾಕ್ತಾ ಹೋಗಬೇಕು 42 ಚೈನಿಗೂ. ಈ ಥರ ಲಾಡಿ ಮಾಡಬೇಕು. ಇದು ಕೊನೆಯ ಹಂತಕ್ಕೆ ಬಂದಿದ್ದೀನಿ. ಇವಾಗ ಈ ಮುಂಭಾಗದಲ್ಲಿ ಇಲ್ಲಿ ಒಂದು ಫಿನಿಶಿಂಗ್ ಕೊಡಬೇಕು. ಅದಕ್ಕೆ ನಾವು ಡಬಲ್ ಕ್ರೋಶೆದು ರೋ ಮಾಡಿದ್ದೇವಲ್ಲ, ಒಂದೊಂದು ರೋವಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿ ಒಂದು ಫಿನಿಶಿಂಗ್ ಕೊಡಬೇಕು ಈ ಎಡ್ಜ್ ತನಕ. ಎರಡು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ರೋ ಇನ್ನೊಂದು ಇಲ್ಲಿ ಈ ಥರ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೇನೆ. ಇದು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಕೊನೆಯ ಹೋಲಲ್ಲಿ 2 ಸಿಂಗಲ್ ಕ್ರೋಶೆ ಮಾಡಿ ಈಗ ಈ ಭಾಗದ ಸ್ಟ್ರೇಪನ್ನು ಮಾಡಬೇಕು. ಅಂದರೆ ಲಾಡಿ 42 ಸ್ಟಿಚ್ ಮಾಡಬೇಕು, ಚೈನ್ ಮಾಡಬೇಕು. 2, 3, 4, 5 ಹಾಗೆ 42 ಚೈನ್ ಸ್ಟಿಚ್ ಮಾಡಬೇಕು. 41, 42 ಈಗ ಪುನಃ ಪ್ರತಿಯೊಂದು ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ತಾ ಹೋಗಬೇಕು.
ಹೀಗೆ ಎಲ್ಲ ಚೈನಲ್ಲಿ ಮಾಡಬೇಕು. ಕೊನೆಯ ಸ್ಲಿಪ್ ಸ್ಟಿಚ್ ಇದು. ನಮ್ಮದು ಟೋಪಿ ರೆಡಿ ಆಯಿತು. ಇದನ್ನೀಗ ಕಟ್ ಮಾಡಿಬಿಟ್ಟು ಕೊನೆಗೆ ಒಂದು ಚೈನ್ ಹಾಕಿ ದಾರವನ್ನು ಕಟ್ ಮಾಡಿ ಇದನ್ನು ಟೈಟಾಗಿ ಎಳಿಬೇಕು. ಇನ್ನು ಇದನ್ನು ಒಂದು ನೀಡಲಿಂದ ಒಳಗಡೆ ಸಿಕ್ಕಿಸಬೇಕು, ಸ್ಟಿಚ್ ಮಾಡಿ ಕಾಣದ ಹಾಗೆ. ಈ ಥರ ಒಳಗಡೆ ಸಿಕ್ಕಿಸಬೇಕು. ಬೇಬಿ ಬೋನೆಟ್ ರೆಡಿ ಆಯಿತು. ಇಲ್ಲಿ ಬೇಕಾದರೆ ಒಂದು ಪಾಂಪಮ್ ಹಾಕ್ಬೋದು, ಮತ್ತು ಇಲ್ಲಿ ಎರಡು ತುದಿಯಲ್ಲಿ ಸಹ ಎರಡು ಪಾಂಪಮ್ ಹೀಗೆ ಕಟ್ಬೋದು. ಕಟ್ಟದೇ ಇದ್ದರೂ ಪರವಾಗಿಲ್ಲ, ಆದರೆ ಕಟ್ಟಿದ್ರೆ ತುಂಬ ಚೆಂದಾಗಿ ಕಾಣ್ತದೆ. ಹೀಗೆ ಎರಡು ಪಾಂಪಮ್ ಇದಕ್ಕೆ ಕಟ್ಟಿ ಒಂದು ಇಲ್ಲಿ ಕಟ್ಟಬೇಕು ತಲೆಯಲ್ಲಿ. ನಮ್ಮ ಬೇಬಿ ಬೋನೆಟ್ ಕ್ಯಾಪ್ ಟೋಪಿ ರೆಡಿ ಆಗಿದೆ. ಸುಲಭವಾಗಿ ಯಾರು ಬೇಕಾದರೂ ಮಾಡುವಂಥದ್ದು, ಹೊಸಬರು ಕೂಡ ಮಾಡ್ಬೋದು. ನೋಡಿದ್ದಕ್ಕೆ ಧನ್ಯವಾದಗಳು.